ಎಲ್ಲರಿಗೂ ನಮಸ್ಕಾರ. ಸಿಎಂಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನೆಚ್ಚಿನ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ನಿಮ್ಮ SSLC ವಾರ್ಷಿಕ ಪರೀಕ್ಷೆಯನ್ನ ಬರೆಯಲಿದ್ದೀರಿ. ಈಗಾಗಲೇ ನಾನು ಛಂದಸ್ಸಿಗೆ ಸಂಬಂಧಪಟ್ಟಂತೆ ವಾರ್ಧಕ ಷಟ್ಪದಿಯನ್ನ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ದೆ. ಅದೇ ರೀತಿ ವೃತ್ತಗಳಲ್ಲಿ ಉತ್ಪಲಮಾಲ ಮತ್ತು ಚಂಪಕಮಾಲ ಈ ಎರಡು ವೃತ್ತಗಳಲ್ಲಿ ಯಾವುದಾದ್ರೂ ಒಂದು ವೃತ್ತವನ್ನ ಕೂಡ ನಿಮಗೆ ಕೇಳಬಹುದು. ಇಲ್ಲಿ ನೋಡಿ, ಈ ಒಂದು ಪದ್ಯ ಭಾಗವನ್ನು ನಾನು ಕೊಟ್ಟಿದ್ದೇನೆ, ಪದ್ಯದ ಸಾಲನ್ನು ಕೊಟ್ಟಿದ್ದೇನೆ. ಇದು ಉತ್ಪಲಮಾಲ ವೃತ್ತಕ್ಕೆ ಸಂಬಂಧಪಡುವಂತಹ ಒಂದು ಪದ್ಯದ ಸಾಲಾಗಿದೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 3 ಸಾಲಿನ ಪದ್ಯವನ್ನ ಕೊಟ್ಟಿದ್ರೆ, ಪದ್ಯ ಭಾಗವನ್ನ ಕೊಟ್ಟಿದ್ರೆ ಒಂದು ಭಾಮಿನಿ ಷಟ್ಪದಿ ಆಗಿರುತ್ತೆ, ಇಲ್ಲದಿದ್ರೆ ವಾರ್ಧಕ ಷಟ್ಪದಿ ಆಗಿರುತ್ತೆ. ಹೀಗೆ ಒಂದು ಸಾಲನ್ನ ಕೊಟ್ಟಿದ್ರೆ ಅದು ವೃತ್ತ ಛಂದಸ್ಸು. ಪ್ರೀತಿ ವಿದ್ಯಾರ್ಥಿಗಳೇ, ಹೀಗೆ ಒಂದು ಸಾಲಿನ ಪದ್ಯವನ್ನು ನೀವು ಪರೀಕ್ಷೆಯಲ್ಲಿ ನೋಡಿದ್ರೆ ನೀವು ಮೊದಲು ಮಾಡಬೇಕಾದಂತಹ ಕೆಲಸ ಯಮಾತಾರಾಜ ಬಾಣಸಲಗಂ ಎನ್ನುವಂತಹ ಸೂತ್ರವನ್ನ ಒಂದು ಕಡೆಯಲ್ಲಿ ಬರೆದಿಟ್ಕೊಳ್ಳಿ. ನೋಡಿ, ಯ ಮ ಥ ರಾಜ ಬಾಣಸಲಗಂ. ಒಂದು ಕಡೆಯಲ್ಲಿ ಯಮಾತಾರಾಜ ಬಾಣಸಲಗಂ ಎನ್ನುವಂತಹ ಸೂತ್ರವನ್ನು ಬರೆದರೆ ಅಲ್ಲಿ ಒಟ್ಟು 8 ಅಕ್ಷರ ಗಣಗಳಿವೆ. ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ ಮತ್ತು ಸಗಣ. ಇದಕ್ಕೆ ಈಗ ನಾನು ಪ್ರಸ್ಥಾನವನ್ನು ಹಾಕ್ತಾ ಇದ್ದೀನಿ. ಯ ಅನ್ನೋದು ಲಘು, ಮ, ರ, ಜ ಈ 3 ಕೂಡ ಗುರುವಾಗುವಂತಹ ಅಕ್ಷರಗಳು. ಜ ಅನ್ನೋದು ಲಘು, ಬ ನೋಡಿ ದೀರ್ಘಾಕ್ಷರ, ಆದ್ರಿಂದ ಇದು ಗುರು. ನ ಅನ್ನೋದು ಲಘು, ಸ ಲಘು, ಲ ಲಘು, ಗಂ ಗುರು. ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಹೇಗೆ ನೀವು ಈ ಒಂದು ಅಕ್ಷರ ಗಣವನ್ನ ಕಂಡುಹಿಡಿಯೋದು, ಆ 8 ಗಣಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಬಹಳ ಸುಲಭವಾಗಿ ನಾನು ತಿಳಿಸಿದ್ದೇನೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ. ನೋಡಿ, ಯಗಣ ಅಂದ್ರೆ ಲಘು, ಗುರು, ಗುರು. ಇದನ್ನು ನಾವು ಯಗಣ ಅಂತ ಕರೀತೇವೆ. ನೋಡಿ, ಯಗಣ ಲಘು, ಮುಂದೆ ಇರುವಂತಹ 2 ಅಕ್ಷರಗಳ ಮಾತ್ರೆಗಳು ಲಘು, ಗುರು, ಗುರು. ನಂತರದಲ್ಲಿ ಮಗಣ, ಈ ಯ ಅಕ್ಷರವನ್ನು ಬಿಟ್ಟು ಮುಂದೆ ಮ, ತ, ರ, ಗುರು, ಗುರು, ಗುರು. ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೋಡಿ, ಯಗಣ ಅಂದ್ರೆ ಲಘು, ಗುರು, ಗುರು. ಈಗ ಮ ಗಣವನ್ನ ಯಾವ ರೀತಿ ಕಂಡು ಹಿಡಿತೀರಾ? ಈ ಯ ಅಕ್ಷರವನ್ನ ಬಿಟ್ಟು ಮ ಮತ್ತು ಮುಂದೆ ಇರುವಂತಹ 2 ಅಕ್ಷರಗಳು ಮ, ತ, ರ, ಗುರು, ಗುರು, ಗುರು. ಹೀಗೆ ನೀವು ಗಣಗಳನ್ನ ಕಂಡು ಹಿಡಿತಾ ಹೋಗ್ಬೇಕಾಗುತ್ತೆ. ಈಗ ನಾನು ಈ ಒಂದು ಪದ್ಯದ ಸಾಲಿಗೆ ಪ್ರಸ್ತಾರವನ್ನು ಹಾಕ್ತಾ ಇದ್ದೀನಿ. ವೃತ್ತ ಛಂದಸ್ಸಿನಲ್ಲಿ ಮೊದಲು ನೀವು 3 ಅಕ್ಷರಗಳ ಗುಂಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ನಾನು ಈಗ ಹಾಗೆ ಮಾಡ್ತಾ ಇಲ್ಲ. ನಾನು ನೇರವಾಗಿ ಪ್ರಸ್ತಾರವನ್ನು ಹಾಕಿ ನಂತರದಲ್ಲಿ 3 ಅಕ್ಷರಗಳ ಗುಂಪನ್ನ ನಾನು ವರ್ಗೀಕರಣ ಮಾಡ್ತಾ ಇದ್ದೇನೆ. ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ನು ಅನ್ನೋದು ಲಘು, ಗ ಅನ್ನೋದು ದೀರ್ಘಾಕ್ಷರ, ಆದ್ರಿಂದ ಇದು ಗುರು. ಲ ಅನ್ನೋದು ಲಘು, ನೆ ನೋಡಿ ಇದರ ಮುಂದಿನ ಅಕ್ಷರ ಒತ್ತಕ್ಷರ ಇದೆ, ಅಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ನು ಅನ್ನೋದು ಲಘು, ಗ ಅನ್ನೋದು ಲಘು, ದ ಗುರು ಆಗುತ್ತೆ. ಯಾಕೆಂದ್ರೆ ಇದರ ಮುಂದಿನ ಅಕ್ಷರದಲ್ಲಿ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಮ ಲಘು, ನ ಲಘು, ನಿ ಅನ್ನೋದು ಗುರು ಆಗುತ್ತೆ. ಕಾರಣ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ದ ಅನ್ನೋದು ಕೂಡ ಲಘು. ಈ ಪ ಎನ್ನುವಂತಹ ಅಕ್ಷರ 2 ಕಾರಣಗಳಿಂದ ಗುರು ಆಗುತ್ತೆ. ಒಂದು ದೀರ್ಘಾಕ್ಷರ, ಇದರ ಮುಂದೆ ಇರುವಂತಹ ಅಕ್ಷರದಲ್ಲಿ ಅರ್ಕಾವಳಿ ಒತ್ತಕ್ಷರ ಇದೆ, ಆದ್ರಿಂದ ಇದು ಗುರು, ಇದು ಲಘು. ಇನ್ನು ಬಿ ಅನ್ನೋದು ದೀರ್ಘಾಕ್ಷರ, ಗುರು. ಮ ಲಘು, ರು ಒತ್ತಕ್ಷರದ ಹಿಂದಿನ ಅಕ್ಷರ. ನೋಡಿ, ಮುಂದೆ ಲಾ ಅಕ್ಷರ ಇದೆ, ಅದಕ್ಕೆ ಲಾ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಕೂಡ ಗುರು. ಯಾಕೆಂದ್ರೆ ಅದರ ಮುಂದೆ ನೆ ಎನ್ನುವಂತ ಅಕ್ಷರ ಇದೆ, ಅದಕ್ಕೆ ಒತ್ತಕ್ಷರ ಇದೆ, ಈ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ನೋಡಿ, ಲಾ ಎನ್ನುವಂತಹ ಅಕ್ಷರದ ಹಿಂದಿನ ಅಕ್ಷರ ರು, ಈ ಒತ್ತಕ್ಷರದ ಹಿಂದಿನ ಅಕ್ಷರ ರು ಆಗುತ್ತೆ. ಅದೇ ರೀತಿ ಈ ಲಾ ಎನ್ನುವ ಅಕ್ಷರದ ಮುಂದಿನ ಅಕ್ಷರದಲ್ಲೂ ಕೂಡ ಒತ್ತಕ್ಷರ ಇದೆ, ಆದ್ರಿಂದ ಲಾ ಅನ್ನೋದು ಗುರು ಆಗುತ್ತೆ. ಇನ್ನು ನೆನ್ ನೋಡಿ, ಇದನ್ನ ನಾವು ವ್ಯಂಜನಾಕ್ಷರ ಅಂತ ಕರೀತಾರೆ. ವ್ಯಂಜನಾಕ್ಷರವನ್ನು ಒಳಗೊಂಡಿರುವ ಅಕ್ಷರ ಗುರುವಾಗಿರುತ್ತೆ. ಆದ್ರಿಂದ ಈ ನೆ 2 ಅಕ್ಷರಗಳಿಗೆ ಸೇರಿ ನಾವು ಗುರುವನ್ನ ಹಾಕಬೇಕಾಗಿರುತ್ತೆ. ಆ 2 ಅಕ್ಷರಗಳಿಗೆ ಸೇರಿ ನಾವು ಗುರುವನ್ನ ಹಾಕಬೇಕಾಗಿರುತ್ತೆ. ಈಗ ನಾನು 3 ಅಕ್ಷರಗಳ ಗುಂಪನ್ನ ಮಾಡ್ತಾ ಇದ್ದೇನೆ.
ನೋಡಿ, ಪ್ರಸ್ಥಾನವನ್ನ ಹಾಕಿದಾಗ ನಿಮಗೆ ಒಂದು ಅಂಕ ಸಿಗುತ್ತೆ. ಅದರ ಗಣ ವಿಭಾಗವನ್ನ ಮಾಡಿದಾಗ ಮತ್ತೊಂದು ಅಂಕವನ್ನ ಬಹಳ ಸುಲಭವಾಗಿ ನೀವು ಪಡ್ಕೊಳ್ಬಹುದು. ನೋಡಿ, ಎ ನ ನು 3 ಅಕ್ಷರದ ಒಂದು ಗುಂಪು, ಇಲ್ಲಿ ಕೂಡ 3 ಅಕ್ಷರದ ಒಂದು ಗುಂಪು, 3 ಅಕ್ಷರದ ಒಂದು ಗುಂಪು, ಹೀಗೆ 3 ಅಕ್ಷರಗಳ ಒಂದೊಂದು ಗುಂಪನ್ನ ನಾನು ಮಾಡ್ತೇನೆ. ಕೊನೆಯ ಅಕ್ಷರಗಳು ಉಳಿದ್ರೆ ಅದು ಹಾಗೆ ಬಿಡಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, 3 ಅಕ್ಷರಗಳ ಒಂದೊಂದು ಗುಂಪನ್ನ ನಾನು ಮಾಡಿದ್ದೇನೆ. ಈಗ ಇದು ಯಾವ ಅಕ್ಷರಗಣದಲ್ಲಿ ಯಾವ ಗಣ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗಿರುತ್ತೆ. ನೋಡಿ, ಈ ಗುರು ಲಘು ಲಘು ಈ ಮೊದಲ ಗುಂಪು ಯಾವ ಗಣಕ್ಕೆ ಸೇರುತ್ತೆ? ನೋಡಿ, ಗುರು ಲಘು ಲಘು ಅಂತ ಬಂದಿದೆ. ಇದು ನೋಡಿ ಬಗಣಕ್ಕೆ ಸೇರುತ್ತೆ. ಗುರು ಲಘು ಲಘು ಇದು ಬಗಣ, ಇದು ಬಗಣ. ನೋಡಿ, ಗುರು ಲಘು ಲಘು ಈ ಅಕ್ಷರವನ್ನ ಬಾಗಣ, ಇದರ ಮುಂದೆ ಇರುವಂತಹ 2 ಅಕ್ಷರದ ಮಾತ್ರೆಗಳನ್ನ ಕೂಡ ನಾವು ಪರಿಗಣಿಸಿದ್ರೆ ಗುರು ಲಘು ಲಘು ಅಂತ ನಮಗೆ ಸಿಗುತ್ತೆ. ಇದು ಬಗಣ. ಇನ್ನು ಗುರು ಲಘು ಗುರು ಇದು ನೋಡಿ ರಗಣ. ಯಾಕೆಂದ್ರೆ ಈ ಅಕ್ಷರವನ್ನು ಸೇರಿ ಮುಂದೆ ಇರುವಂತಹ 2 ಅಕ್ಷರಗಳು ಗುರು ಲಘು ಗುರು, ಇದು ರಗಣ. ಅದೇ ರೀತಿ ಲಘು 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 ಇಲ್ಲಿ ನೋಡಿ ನಗಣ. ಯಾಕೆಂದ್ರೆ ಈ ಒಂದು ಅಕ್ಷರವನ್ನ ಸೇರಿ ಮುಂದೆ ಇರುವಂತಹ 2 ಅಕ್ಷರವನ್ನ ನೋಡಿದಾಗ ನಮಗೆ 3 ಲಘು ಕಾಣ್ತಾ ಇದೆ, ಆದ್ದರಿಂದ ಇದು ನಗಣ. ನೀವು ಬಹಳ ಮುಖ್ಯವಾಗಿ ಈ 3 ಗಣವನ್ನ ಕಂಡುಹಿಡಿದು ಬಿಟ್ರೆ ಇದು ಯಾವ ವೃತ್ತ ಛಂದಸ್ಸು ಅಂತ ಬಹಳ ಸುಲಭವಾಗಿ ನಿಮಗೆ ಗೊತ್ತಾಗುತ್ತೆ. ಇದು ಉತ್ಪಲಮಾಲ ವೃತ್ತ. ಇದು ಉತ್ಪಲಮಾಲ ವೃತ್ತ. ಯಾಕೆಂದ್ರೆ ಬ ರ ನ ಬಂದ್ರೆ ಅದು ಉತ್ಪಲಮಾಲ. ಅದೇ ಜಾಗದಲ್ಲಿ ನ ಜ ಬ ನೋಡಿ, ನ ಜ ಬ ಬಂದ್ರೆ ಅದು ಚಂಪಕಮಾಲ. ನೋಡಿ, ಬ ರ ನ ಬಂದ್ರೆ ಅದು ಉತ್ಪಲಮಾಲ, ನ ಜ ಬ ಬಂದ್ರೆ ಅದು ಚಂಪಕಮಾಲ. ಹೀಗೆ ನೀವು ಬಹಳ ಸುಲಭವಾಗಿ ಈ ವೃತ್ತ ಛಂದಸ್ಸಿನಲ್ಲಿ 3ಕ್ಕೆ 3 ಅಂಕವನ್ನು ಪಡ್ಕೊಳ್ಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ವಾರ್ಧಕ ಷಟ್ಪದಿಯನ್ನ ಕೇಳಬಹುದು, ಇಲ್ಲವೇ ಭಾಮಿನಿ ಷಟ್ಪದಿಯನ್ನ ಕೇಳಬಹುದು. ಇಲ್ಲದಿದ್ದ ಪಕ್ಷದಲ್ಲಿ ಈ ವೃತ್ತ ಛಂದಸ್ಸನ್ನ ನಿಮಗೆ ಕೇಳಬಹುದು. ಇದು ಚಲಮನೆ ಮೆರೆವೆನು ಎನ್ನುವಂತಹ ಪದ್ಯ ಭಾಗದಿಂದ ಈ ಒಂದು ವೃತ್ತ ಛಂದಸ್ಸನ್ನ ಕೂಡ ನಿಮಗೆ ಕೇಳಬಹುದು. ಇಲ್ಲದಿದ್ರೆ ನಿಮ್ಮ ವೃಕ್ಷ ಸಾಕ್ಷಿ ಎನ್ನುವಂತಹ 7ನೇ ಗದ್ಯ ಭಾಗದಲ್ಲಿ ನಿಮಗೆ ಮೇದಿನಿಯಂ ಕ್ರಮಕ್ರಮದೆ ಎನ್ನುವಂತಹ ಒಂದು ಪದ್ಯದ ಸಾಲನ್ನ ಕೊಟ್ಟಿದ್ದಾರೆ. ಅದರಿಂದ ಕೂಡ ನಿಮಗೆ ಈ ಒಂದು ವೃತ್ತ ಛಂದಸ್ಸನ್ನ ಕೇಳಬಹುದು. ಅದರಿಂದ ಉತ್ಪಲಮಾಲ ವೃತ್ತಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ. ಜೊತೆಗೆ ಚಂಪಕಮಾಲ ಕೂಡ ಬಹಳ ಸುಲಭವಾಗಿ ನೀವು ಕಂಡುಹಿಡಿಯಬಹುದು. ಆದ್ದರಿಂದ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ವಾರ್ಧಕ ಷಟ್ಪದಿ ಇಲ್ಲವೇ ಭಾಮಿನಿ ಷಟ್ಪದಿ, ಇಲ್ಲದಿದ್ರೆ ಉತ್ಪಲಮಾಲ ವೃತ್ತವನ್ನ ಕೇಳುವಂತಹ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಈ ವಿಚಾರಗಳ ಕಡೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಅಲಂಕಾರದ ವಿಷಯಕ್ಕೆ ಬಂದ್ರೆ, ಅಲಂಕಾರವು ಕೂಡ ನಿಮಗೆ 3 ಅಂಕಕ್ಕೆ ಇರೋದ್ರಿಂದ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಅಲಂಕಾರವನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನೋದಕ್ಕೆ ಈಗ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ವರ್ಷದ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಯಾವ ಅಲಂಕಾರವನ್ನ ನೀವು ನಿರೀಕ್ಷೆ ಮಾಡಬಹುದು ಎನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾನು ಕೆಲವು ಅಲಂಕಾರಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಈ ಬಾರಿ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಅಲಂಕಾರಗಳನ್ನೇ ಕೇಳ್ತಾರೆ. ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಅಲಂಕಾರಗಳನ್ನೇ ಹೆಚ್ಚಾಗಿ ಕೇಳುವಂತಹ ಸಾಧ್ಯತೆ ಇರುವುದರಿಂದ ಈ ಒಂದು ಅಲಂಕಾರವನ್ನ ದಯವಿಟ್ಟು ಗಮನಿಸಿ. ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು. ಈ ಒಂದು ವಾಕ್ಯವನ್ನ ನೋಡಿದಾಗ ಬಹಳ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ. ಅಂತೆ, ಹಾಂಗ, ವೋಲ್, ಒಲು, ರೀತಿ ಮುಂತಾದ ವಾಚಕ ಪದಗಳು ಬಂದ್ರೆ ಅದನ್ನ ನಾವು ಉಪಮಾಲಂಕಾರ ಅಂತ ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು. ಇಲ್ಲಿ ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು. ಇಲ್ಲಿ ಭೀಮ ದುರ್ಯೋಧನನನ್ನ ಮದಗಜಗಳಿಗೆ ಅಂತೆ ಎನ್ನುವಂತಹ ವಾಚಕ ಪದದ ಮೂಲಕ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ಭೀಮ ದುರ್ಯೋಧನರು ಎನ್ನುವಂತಹ ಮನುಷ್ಯರನ್ನ ಮದಗಜಗಳು, ಮದವೇರಿದಂತಹ ಆನೆಗಳಿಗೆ ಹೋಲಿಕೆ ಮಾಡಿದ್ದಾರೆ. ಬಹಳ ಸುಲಭವಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು. ಈ ಒಂದು ವಾಕ್ಯ ಉಪಮಾಲಂಕಾರದ ವಾಕ್ಯ. ನೀವು ಮೊದಲು ಅಲಂಕಾರದ ಹೆಸರನ್ನ ಬರೆದು ಅಲಂಕಾರದ ಹೆಸರನ್ನ ಬರೆದಿ. ಈ ಅಲಂಕಾರದ ಹೆಸರನ್ನ ಬರೆದ್ರೆ ನಿಮಗೆ 1 ಅಂಕ ಇದೆ.
ನೋಡಿ, ಅಂತೆ, ಹಾಂಗ, ಬೋಲ್ ಇದು ಬಂದ್ರೆ ಅದು ಉಪಮಾಲಂಕಾರ. ಆದ್ರಿಂದ ಮೊದಲನೇದಾಗಿ ಇದು ಉಪಮಾಲಂಕಾರ ಅಂತ ನಿಮಗೆ ಸ್ಪಷ್ಟವಾದ್ಮೇಲೆ ಅಲಂಕಾರದ ಹೆಸರನ್ನ ಬರೆದಿ. ಇದಕ್ಕೆ 1 ಅಂಕ ಇದೆ. ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು, ಇದು ಉಪಮಾಲಂಕಾರ. ನಂತರದಲ್ಲಿ ಲಕ್ಷಣ ಬರೆದಿ. ಲಕ್ಷಣಕ್ಕೆ ಇನ್ನೊಂದು ಅಂಕ ಇದೆ. ಏನು ಉಪಮಾಲಂಕಾರದ ಲಕ್ಷಣ? 2 ವಸ್ತುಗಳಲ್ಲಿನ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದಾಗ ಅದು ಉಪಮಾಲಂಕಾರವಾಗುತ್ತದೆ. ಇದು ಬರಲಿಕ್ಕೆ ಕಷ್ಟ, ಆದ್ರೆ 2 ವಸ್ತುಗಳ ನಡುವಿನ ಹೋಲಿಕೆಯನ್ನು ತಿಳಿಸುವುದು ಉಪಮಾಲಂಕಾರದ ಲಕ್ಷಣವಾಗಿದೆ. ಇಷ್ಟು ಬರೆದರೂ ಸಾಕು. 2 ವಸ್ತುಗಳಲ್ಲಿನ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ ಅಂತ ಅದರ ಲಕ್ಷಣವನ್ನ ಬರೆದ್ರೆ ಇನ್ನೊಂದು ಅಂಕ ನಿಮ್ಮದಾಗುತ್ತೆ. ಬಹಳ ಸುಲಭವಾಗಿ 2 ಅಂಕಗಳನ್ನ ಪಡ್ಕೊಳ್ಬಹುದು. ಅಲಂಕಾರದ ಹೆಸರನ್ನ ಬರೆದ್ರೆ 1 ಅಂಕ, ಅಲಂಕಾರದ ಲಕ್ಷಣವನ್ನ ಬರೆದ್ರೆ ಇನ್ನೊಂದು ಅಂಕ ಸಿಗುತ್ತೆ. ಈಗ ಸಮನ್ವಯಗೊಳಿಸುವುದು ಹೇಗೆ ನೋಡಿ. ಉಪಮೇಯ, ಇದನ್ನ ವರ್ಣ್ಯ ಅಂತ ಕರೀತೇವೆ. ಯಾವ ವಸ್ತುವನ್ನು ಹೋಲಿಕೆ ಮಾಡಲಾಗಿದೆಯೋ ಅದು ಉಪಮೇಯ. ಯಾವ ವಸ್ತುವನ್ನು ಹೋಲಿಕೆ ಮಾಡಲಾಗಿದೆ ನೋಡಿ. ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು. ಇಲ್ಲಿ ಯಾವುದನ್ನು ಹೋಲಿಕೆ ಮಾಡಲಾಗಿದೆ? ಭೀಮ ದುರ್ಯೋಧನರು. ನೋಡಿ, ಭೀಮ ದುರ್ಯೋಧನರು ಅನ್ನೋದು ಉಪಮೇಯ. ಭೀಮ ದುರ್ಯೋಧನರು ನೋಡಿ, ಇಲ್ಲಿ ಯಾವ ವಸ್ತುವನ್ನು ಹೋಲಿಕೆ ಮಾಡಲಾಗಿದೆ? ಭೀಮ ದುರ್ಯೋಧನರು, ಇದು ಉಪಮೇಯದಲ್ಲಿ ಬರುತ್ತೆ. ನಂತರ ಉಪಮಾನ, ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ನೋಡಿ. ಮದಗಜಗಳಂತೆ. ಈ ಅಂತೆ ಎನ್ನುವಂತಹ ವಾಚಕ ಪದ ಯಾವ ಪದಕ್ಕೆ ಸೇರಿದೆಯೋ ಅದು ಉಪಮಾನ ಪದ. ಉಪಮಾನ ಮದಗಜಗಳು. ಮದಗಜಗಳು ಅನ್ನೋದು ಉಪಮಾನ. ಈಗ ವಾಚಕ ಪದ, ಈ ಹೋಲಿಕೆಗೆ ಬಳಸಿರುವಂತಹ ಪದ ಯಾವುದು? ಲಂತೆ. ನೋಡಿ, ಇಲ್ಲಿ ಮದಗಜಗಳು ಅಂತ ಬರೆದಿದ್ದೇವೆ, ಈ ಲಂತೆ ಅನ್ನೋದನ್ನ ಬರೆದಿಲ್ಲ. ಹಾಗಾದ್ರೆ ವಾಚಕ ಪದ ಯಾವುದು? ಲಂತೆ. ಅದನ್ನ ಅಂತೆ ಅಂತ ಬರ್ಕೊಳ್ಳಿ. ಅಂತೆ ಅನ್ನೋದು ವಾಚಕ ಪದ. ಈಗ ಕಾದಾಡಿದರು ಅನ್ನೋದೇನು? ಸಮಾನ ಧರ್ಮ. ಭೀಮ ದುರ್ಯೋಧನರು ಕೂಡ ಕಾದಾಟ ಮಾಡ್ತಾರೆ, ಮದಗಜಗಳು ಕೂಡ ಕಾದಾಟ ಮಾಡುತ್ತೆ. ಎರಡರಲ್ಲೂ ಸಮವಾಗಿರುವಂತದ್ದೇನು? ಕಾದಾಟ. ಸಮಾನ ಧರ್ಮ, ಕಾದಾಡುವಿಕೆ ಅಥವಾ ಕಾದಾಟ ಅಂತ ಬರೀರಿ ಸಾಕು. ಎರಡರಲ್ಲೂ ಕೂಡ ಸಮಾನ ಧರ್ಮ, ಸಮವಾಗಿರುವಂತದ್ದೇನು? ಕಾದಾಟ. ಉಪಮೇಯ ಭೀಮ ದುರ್ಯೋಧನರು ಅಂದ್ರೆ ಯಾರನ್ನ ಹೋಲಿಕೆ ಮಾಡಲಾಗಿದೆ? ಉಪಮಾನ ಮದಗಜಗಳು, ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ವಾಚಕ ಪದ ಅಂತೆ, ಸಮಾನ ಧರ್ಮ, ಕಾದಾಟ. ಇಷ್ಟು ಬರೆದ ನಂತರ ನೀವು ಸಮನ್ವಯಗೊಳಿಸಬೇಕಾಗುತ್ತೆ. ನೀವು ಸಮನ್ವಯದಲ್ಲಿ ಏನ್ ಬರೀಬೇಕು ಅಂದ್ರೆ ಬಹಳ ಸುಲಭ ನೋಡಿ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನನ ಕಾದಾಟವನ್ನು, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನನ ಕಾದಾಟವನ್ನು ಉಪಮಾನವಾದ ಮದಗಜಗಳಿಗೆ ಅಂತೆ ಎನ್ನುವ ವಾಚಕ ಪದದ ಮೂಲಕ ಹೋಲಿಸಲಾಗಿದೆ. ಇಷ್ಟು ಬರೆದು ಬಿಟ್ರೆ ಸಾಕು. ಇಲ್ಲಿ ಭೀಮ ದುರ್ಯೋಧನನ ಕಾದಾಟವನ್ನು ಮದಗಜಗಳಿಗೆ ಅಂತೆ ಎನ್ನುವ ವಾಚಕ ಪದದ ಮೂಲಕ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ. ಇದು ಪೂರ್ಣ ಉಪಮಾಲಂಕಾರ. ಕಾರಣ ಏನಂದ್ರೆ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಮತ್ತು ಸಮನ್ವಯ, ಈ 5 ಅಂಶಗಳು ಸ್ಪಷ್ಟವಾಗಿ ಇಲ್ಲಿ ವ್ಯಕ್ತವಾಗಿರುವುದರಿಂದ ಇದನ್ನ ಪೂರ್ಣವಾಗಿ ಉಪಮಾಲಂಕಾರ ಅಂತ ನಾವು ಕರಿಬಹುದು. ಪರೀಕ್ಷೆಯಲ್ಲಿ ಈ ಒಂದು ಅಲಂಕಾರವನ್ನು ನೀವು ನಿರೀಕ್ಷೆ ಮಾಡಬಹುದು. ಸಮನ್ವಯ ಬರೀಬೇಕಾದ್ರೆ ಬಹಳ ಸುಲಭ ನೋಡಿ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರ ಕಾದಾಟವನ್ನು ಉಪಮಾನವಾದ ಮದಗಜಗಳಿಗೆ ಅಂತೆ ಎನ್ನುವ ವಾಚಕ ಪದದ ಮೂಲಕ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಪೂರ್ಣ ಉಪಮಾಲಂಕಾರವಾಗಿದೆ ಅಂತ ಬಂದ್ರೆ ನಿಮಗೆ 3ಕ್ಕೆ 3 ಅಂಕ ಬಹಳ ಸುಲಭವಾಗಿ ನಿಮಗೆ ಸಿಗುತ್ತೆ. ಇನ್ನು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ವಾಕ್ಯಗಳು ಯಾವುದಿದೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ? ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ನೋಡಿ, ಅಲ್ಲಿ ಅಂತೆ ಅಂತ ಬರ್ತಾ ಇದೆ, ಅದು ಕೂಡ ಉಪಮಾಲಂಕಾರ. ಅಲಂಕಾರದ ಹೆಸರನ್ನ ಬರೆದು ಲಕ್ಷಣವನ್ನ ಬರೆದ್ರೆ ಬಹಳ ಸುಲಭವಾಗಿ 2 ಅಂಕಗಳು ನಿಮ್ಮದಾಗುತ್ತೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ. ಇದು ಕೂಡ ಉಪಮಾಲಂಕಾರಕ್ಕೆ ಸಂಬಂಧಪಡುವಂತಹ ವಾಕ್ಯವಾಗಿದೆ. ಯಾಕೆಂದ್ರೆ ಆಂಗ ಎನ್ನುವಂತಹ ವಾಚಕ ಪದ ಬರ್ತಾ ಇದೆ. ಇನ್ನು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು. ಇದು ಕೂಡ ಉಪಮಾಲಂಕಾರಕ್ಕೆ ಸಂಬಂಧಪಡುವಂತಹ ವಾಕ್ಯ. ಈ ಒಂದು ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯವನ್ನ ನಿಮಗೆ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಈ ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು, ಇನ್ನು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ, ಈ ವಾಕ್ಯಗಳ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು
ಉಪಮಾಲಂಕಾರವನ್ನ ಹೊರತುಪಡಿಸಿ ಯಾವ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರುತ್ತೆ ಅಂದ್ರೆ ದೃಷ್ಟಾಂತ ಅಲಂಕಾರ. ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಒಂದು ವಾಕ್ಯ, ಇನ್ನೊಂದು ವಾಕ್ಯ ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗುತ್ತೆ. ಆದ್ದರಿಂದ ಇದು ದೃಷ್ಟಾಂತ ಅಲಂಕಾರ. ಮೊದಲು ಅಲಂಕಾರದ ಹೆಸರು ದೃಷ್ಟಾಂತ ಅಲಂಕಾರ. ಎರಡು ಬೇರೆ ಬೇರೆ ವಾಕ್ಯಗಳು ಕಂಡು ಬಂದ್ರೆ ಅದು ದೃಷ್ಟಾಂತ ಅಲಂಕಾರ. ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಎರಡು ಬೇರೆ ಬೇರೆ ವಾಕ್ಯಗಳು, ಅಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಹಳ ಸುಲಭವಾಗಿ ನಾವು ಅದು ದೃಷ್ಟಾಂತ ಅಲಂಕಾರ ಅಂತ ಕಂಡುಹಿಡಿಯಬಹುದು. ಅಲಂಕಾರದ ಹೆಸರನ್ನ ಬರೀರಿ, 1 ಅಂಕ ಸಿಗುತ್ತೆ. ದೃಷ್ಟಾಂತ ಅಲಂಕಾರ, ದೃಷ್ಟಾಂತ ಅಲಂಕಾರ ಅಂತ ಬರೆದ್ರೆ 1 ಅಂಕ. ಇದರ ಲಕ್ಷಣ ಏನು ನೋಡಿ, ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದರೆ ಅದು ದೃಷ್ಟಾಂತ ಅಲಂಕಾರ. ಉಪಮಾಲಂಕಾರದಲ್ಲಿ ಹೋಲಿಕೆ ಕಂಡು ಬರುತ್ತೆ, ಉಪಮೇಯ ಉಪಮಾನಗಳಲ್ಲಿ ಹೋಲಿಕೆ ಕಂಡು ಬರುತ್ತೆ. ಆದರೆ ದೃಷ್ಟಾಂತ ಅಲಂಕಾರದಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗುತ್ತೆ. ಹೋಲಿಕೆ ಅಂತ ಬಂದ್ರೆ ಅದು ಉಪಮಾಲಂಕಾರ, ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದ್ರೆ ಅದು ದೃಷ್ಟಾಂತ ಅಲಂಕಾರ. ದಯವಿಟ್ಟು ಲಕ್ಷಣವನ್ನ ನೀವು ಸ್ಪಷ್ಟವಾಗಿ ಕಲಿಬೇಕಾಗುತ್ತೆ. ನೋಡಿ, ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದರೆ ಅದು ದೃಷ್ಟಾಂತ ಅಲಂಕಾರ. ಇನ್ನು ಬಹಳ ಸುಲಭವಾಗಿ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದರೆ ಅದು ದೃಷ್ಟಾಂತ ಅಲಂಕಾರ ಅಂತ ನೀವು ಈ ರೀತಿಯಾಗಿ ಕೂಡ ಲಕ್ಷಣವನ್ನ ಬರೆಯಬಹುದು. ಇಲ್ಲಿ ಉಪಮೇಯ ಯಾವುದು? ಬಹಳ ಸುಲಭ. ಮೊದಲ ವಾಕ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಇದು ಉಪಮೇಯ. ಉಪಮಾನ, ಊಟ ಬಲ್ಲವನಿಗೆ ರೋಗವಿಲ್ಲ. ಬಹಳ ಸುಲಭವಾಗಿ ನೀವು ಬರೆದು ಬಿಡಬಹುದು. ಇಲ್ಲಿ ಯಾವುದೇ ವಾಚಕ ಪದ ಇರೋದಿಲ್ಲ, ಸಮಾನ ಧರ್ಮ ಇರೋದಿಲ್ಲ. ಸಮನ್ವಯ ಹೇಗೆ ಸಮನ್ವಯಗೊಳಿಸಬೇಕು? ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ವಾಕ್ಯದಲ್ಲಿ ಮತ್ತು ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತಹ ವಾಕ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ. ಆದ್ದರಿಂದ ಇದು ದೃಷ್ಟಾಂತ ಅಲಂಕಾರ ಅಂತ ಬರೆದು ಬಿಟ್ರೆ 3ಕ್ಕೆ 3 ಅಂಕ ಬಹಳ ಸುಲಭವಾಗಿ ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ಯಾವ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂದ್ರೆ ಉತ್ಪ್ರೇಕ್ಷ ಅಲಂಕಾರ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿ ತನ್ನ ಮುಖವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇಲ್ಲಿ ಕಲ್ಪನೆ ಕಂಡು ಬರ್ತಾ ಇದೆ. ಇಲ್ಲಿ ಅಲಂಕಾರದ ಹೆಸರನ್ನ ಬರೀರಿ, ಉತ್ಪ್ರೇಕ್ಷ ಅಲಂಕಾರ, 1 ಅಂಕ ಸಿಗುತ್ತೆ. ಈ ಉತ್ಪ್ರೇಕ್ಷ ಅಲಂಕಾರದ ಲಕ್ಷಣವೇನು? ಉಪಮೇಯವಾದ ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಉಪಮಾನವಾದ ಒಂದು ವಸ್ತು ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸಿ ವರ್ಣಿಸಿದರೆ ಅಥವಾ ಕಲ್ಪಿಸಿ ಹೇಳಿದರೆ ಅದು ಉತ್ಪ್ರೇಕ್ಷ ಅಲಂಕಾರ. ನೋಡಿ, ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿ ತನ್ನ ಮುಖವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇಲ್ಲಿ ಯೋ ಅಂತ ಬರ್ತಾ ಇದೆ. ಇಲ್ಲಿ ಕಲ್ಪನೆಯ ಭಾವನೆ ವ್ಯಕ್ತವಾಗಿದೆ. ಇಲ್ಲಿ ಉಪಮೇಯ ಅಚ್ಚೋದ ಸರೋವರ. ನೋಡಿ, ಅಚ್ಚೋದ ಸರೋವರ ಅನ್ನೋದು ಉಪಮೇಯ. ಏನು, ಯಾವುದನ್ನ ಯಾವ ವಸ್ತುವಾಗಿ ಕಲ್ಪನೆ ಮಾಡಿಕೊಳ್ಳಲಾಗಿದೆ? ಅಚ್ಚೋದ ಸರೋವರವನ್ನ ತ್ರೈಲೋಕ್ಯ ಲಕ್ಷ್ಮಿ ತನ್ನ ಮುಖವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿ. ನೋಡಿ, ಅಚ್ಚೋದ ಸರೋವರವನ್ನ ತ್ರೈಲೋಕ್ಯ ಲಕ್ಷ್ಮಿ ಯಾವ ರೀತಿ ಕಲ್ಪನೆ ಮಾಡಿಕೊಂಡಿದ್ದಾಳೆ? ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿಕೊಂಡಿದ್ದಾಳೆ. ಆದ್ದರಿಂದ ಇಲ್ಲಿ ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ಇಲ್ಲಿ ಯಾವುದೇ ಸಮಾನ ಧರ್ಮ ಮತ್ತು ವಾಚಕ ಪದ ಇಲ್ಲ. ಸಮನ್ವಯದಲ್ಲಿ ನೀವು ಬರೀಬೇಕು. ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ಹೇಳಲಾಗಿದೆ. ಆದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರವಾಗಿದೆ. ಉತ್ಪ್ರೇಕ್ಷ ಅಲಂಕಾರವಾಗಿದೆ ಅಂತ ಬರೆದ್ರೆ 3ಕ್ಕೆ 3 ಅಂಕವನ್ನ ಬಹಳ ಸುಲಭವಾಗಿ ನೀವು ಪಡ್ಕೊಳ್ಬಹುದು. ಪ್ರೀತಿ ವಿದ್ಯಾರ್ಥಿಗಳೇ, ಆದ್ದರಿಂದ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಛಂದಸ್ಸಿನಲ್ಲಿ ವಾರ್ಧಕ ಷಟ್ಪದಿ ಅಥವಾ ಭಾಮಿನಿ ಷಟ್ಪದಿ, ಹೆಚ್ಚಾಗಿ ವಾರ್ಧಕ ಷಟ್ಪದಿಯನ್ನ ಕೇಳಬಹುದು ಅಥವಾ ವೃತ್ತಗಳನ್ನ ಕೇಳಬಹುದು. ಉತ್ಪಲಮಾಲ ವೃತ್ತವನ್ನ ಕೇಳುವಂತಹ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಅಲಂಕಾರದಲ್ಲಿ ಉಪಮಾಲಂಕಾರ ನೋಡಿ, ಹಲವಾರು ಉದಾಹರಣೆಗಳಿದೆ ಉಪಮಾಲಂಕಾರಕ್ಕೆ. ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು, ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಜೊತೆಗೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಈ ಉದಾಹರಣೆಗಳನ್ನ ಸ್ಪಷ್ಟವಾಗಿ ನೋಡಿಕೊಂಡ್ರೆ ಬಹಳ ಸುಲಭವಾಗಿ ನೀವು ಉತ್ತರವನ್ನ ಬರೀಬಹುದು.
ಜೊತೆಗೆ ದೃಷ್ಟಾಂತ ಅಲಂಕಾರಕ್ಕೂ ಕೂಡ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಖಂಡಿತ ಅಲಂಕಾರದಲ್ಲೂ ಕೂಡ ಸುಲಭವಾಗಿ 3ಕ್ಕೆ 3 ಅಂಕವನ್ನ ನೀವು ಪಡ್ಕೊಳ್ಬಹುದು. ಛಂದಸ್ಸಿನಲ್ಲಿ 3 ಅಂಕ ಮತ್ತು ಅಲಂಕಾರದಲ್ಲಿ 3 ಅಂಕಗಳನ್ನ ಬಹಳ ಸುಲಭವಾಗಿ ನೀವು ಪಡ್ಕೊಳ್ಬಹುದು. ಅದರಿಂದ ದಯವಿಟ್ಟು ಸ್ಪಷ್ಟವಾಗಿ ಈ ಛಂದಸ್ಸು ಮತ್ತು ಅಲಂಕಾರದಲ್ಲಿ ಸ್ಪಷ್ಟವಾಗಿ ಆಲೋಚನೆ ಮಾಡಿ ಸರಿಯಾದ ಕ್ರಮದಲ್ಲಿ ಉತ್ತರವನ್ನ ಬರೆದು ಸುಲಭವಾಗಿ 3+3 6 ಅಂಕಗಳನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.